ಒಟ್ಟಿಗೆ ಹಾಕೊಳ್ಳಿ ಚಿನ್ನಮ್ಮ ಒಟ್ಟಿಗೆ ಹಾಕೋ ಟಾಸ್ಕ್ ಕಂಪ್ಲೀಟ್ ಆಗ ಮೇಕಪ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದೀನಿ Hi guys, welcome back to my YouTube channel. Because ಇದು ಹೃದಯಗಳ ವಿಷಯ ಈ ವಿಷಯ ವಿಷಯ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ತುಂಬಾ ಸ್ಪೆಷಲ್ ವಿಡಿಯೋ ಇದು. ಏನಂದರೆ ಚಿನ್ನಮ್ಮನಿಗೆ SR No ಚಾಲೆಂಜ್ ವಿಡಿಯೋ ಕೊಡ್ತಾ ಇದ್ದೀನಿ. ಚಿನ್ನಮ್ಮ ನಾನು ಕೊಡೋ ಚಾಲೆಂಜಸ್ ವಿಡಿಯೋನ ಮಾಡ್ತಾರಾ ಮಾಡಲ್ವಾ ಅನ್ನೋದು ನೀವೇ ನೋಡೋರಂತೆ. ಸ್ವಲ್ಪ ಟಫು ಇದೆ. ಅವ್ರು ಮಾಡದೇ ಇರೋದನ್ನೇ ಹುಡುಕಿ ಮಾಡಿ ಇಟ್ಟಿದ್ದೀನಿ. ಸೊ ಅವ್ರು ಮಾಡ್ತಾರಾ ಮಾಡಲ್ವಾ ಅನ್ನೋದು ನಿಮಗೂ ತೋರಿಸ್ತೀನಿ. ತುಂಬ ಮಜವಾಗಿರುತ್ತೆ ವಿಡಿಯೋ ನೋಡಿ. ಬನ್ನಿ ಇವಾಗ ಚಿನ್ನಮ್ಮ ಏನು ಮಾಡ್ತಿದ್ದಾರೆ, ಏನು ಚಾಲೆಂಜ್ ವಿಡಿಯೋ ಮಾಡೋಕ್ಕೆ ಒಪ್ಕೋತಾರ ಏನು ನೋಡೋಣ. ಹಾಯ್ ಚಿನ್ನಮ್ಮವ್ರೆ. ಲಾಗ್ ಮಾಡಿ ಸುಮಾರು ದಿನ ಆಗಿತ್ತು. ನಾನ್ ಬಂದೆ ಇನ್ನೇ ನಮ್ಮ ಮನೆ ಆ ಟ್ರಿಪ್ ಹೋಗಿದ್ದೆ, ಅದ್ರೆಲ್ಲ ಕರೆಕ್ಟ್ ಆಗಿ ಲಾಗ್ ಮಾಡಿರ್ಲಿಲ್ಲ. ಅದ್ ಬಿಟ್ರೆ ಥಿಯೇಟರ್ ಹೋಗಿದ್ದೆ, ಅವತ್ತೆಲ್ಲ ಆಲ್ಮೋಸ್ಟ್ ನೀನೇ ಮಾಡಿದ್ಯಾ. ಇನ್ನು ಇವ್ರಿಬ್ರನ್ನಂತೂ ಯಾವ್ದಕ್ಕೂ ಹಾಕೊಳ್ಳೇ ಇಲ್ಲ. ಅವರು ಟೀ ಗಿರಾಕಿ, ಇವ್ರು ಎಲೆ ಅಡಿಕೆ ಗಿರಾಕಿ. ಹೌದು, ನಮ್ ಸಣ್ಣಿ ಅಂತೂ ಮಿಸ್ಸು. ಸಣ್ಣಿನ ಬರಕ್ ಹೇಳವ. ಇವಾಗ ಚಿನ್ನಮ್ಮ ಕೇಳಿಸ್ಕೊಳ್ಳಿ, ಈಗ ನಿಮ್ಗೆ ಚಾಲೆಂಜಸ್ ವಿಡಿಯೋ ಕೊಡ್ತಾ ಇದೀನಿ. ಏನ್ ಚಾಲೆಂಜಸ್ ಅಪ್ಪ? ಏನೋ ಚಾಲೆಂಜಸ್ ವಿಡಿಯೋ, SR No ಟಾಸ್ಕ್. ಓಕೆನಾ? ನಾನು ಈ ತರ ಒಂದ್ ಟಾಸ್ಕ್ ಮಾಡಕ್ ಹೇಳ್ತೀನಿ, ಅದಕ್ಕೆ ಆಗುತ್ತಾ ಆಗಲ್ವೋ ಅಷ್ಟೇ, ಅದನ್ನ ಹೇಳ್ಬೇಕು ನೀವು. ನೋಡಪ್ಪ, ಆಗವಾದ್ರೆ ಮಾಡ್ತೀನಿ, ಎಲ್ಲಾ ಟಾಸ್ಕ್ನು ಮಾಡಲ್ಲ. ಆಗಂತವಾದ್ರೆ ಮಾಡ್ಬೋದು. ಆಯ್ತು, ನಾನ್ ಹೇಳ್ತೀನಿ. ಸೋತ್ರೆ ಏನಾದ್ರು ಕೊಡಿಸ್ಬೇಕು. ಕೊಡ್ತೀನಿ. ಸೋತ್ರೆ ಜೀವನನೇ ಕೊಟ್ಬಿಟ್ಟಿದೀನಿ ಇವಳಿಗೆ. ಇನ್ ಸೋತ್ರೆ ಬೇರೆ ಕೊಡ್ಬೇಕು. ಟಾಸ್ಕ್ ಚಾಲೆಂಜ್ ಅಂದ್ರೆ ಚಾಲೆಂಜ್ ಅಪ್ಪ. ಆಯ್ತು, ಕೊಡ್ತೀನಿ ಅನ್ನೋದಲ್ಲ, ಕೊಡಿಸ್ಲೇಬೇಕು. ಏನಾದ್ರು ನಿನ್ ಇಷ್ಟ ಬಂದಿದ್ ಕೊಡ್ಬೇಕು. ಅದ್ 10 ರೂಪಾಯಿ ಗಿಫ್ಟೇ ಆಗ್ಲಿ, ಸರಿನಾ? ಸೋತಿಲ್ಲ ಅಂದ್ರೆ ಇಲ್ಲ. ಸರಿ ನೋಡುವ, ಆಯ್ತು. ಡನ್ನಾ? ಆಯ್ತು, ಡನ್. ಬನ್ನಿ ಫಸ್ಟ್ ಚಾಲೆಂಜಸ್ ಕೊಡೋಣ. ಚಿನ್ನಮ್ಮ ಮಾಡ್ತಾನ ಮಾಡಲ್ವಾ ನೋಡೋಣ. ಇವಾಗ ಚಿನ್ನಮ್ಮನ್ಗೆ ಫಸ್ಟ್ ಟಾಸ್ಕ್ ಬಂದು ಕಸ ಗುಡ್ಸೋದ್ ಕೊಡಿಸ್ತೀನಿ. ಯಾಕಂದ್ರೆ ಇದುವರೆಗೂ ಮುಂದಕ್ಕೆ ತಟ್ಟೆನೆ ಎತ್ತಲ್ಲ ಚಿನ್ನಮ್ಮ. ಕಸ ಗುಡ್ಸಲ್ವಾ ನೋಡೋಣ ಬನ್ನಿ. ಸೋತ್ರೆ ಗಿಫ್ಟ್ ಕೊಡ್ಸ್ಬೇಕು, ಅದಕ್ಕಾದ್ರೂ ಮಾಡೇ ಮಾಡ್ತಾರೆ. ನೋಡೋಣ ಬನ್ನಿ, ಹೇಳ್ತೀನಿ ಕಸ ಗುಡ್ಸಕ್ಕೆ. ಚಿನ್ನಮ್ಮ, ನನ್ನ ಜೀವನದಲ್ಲಿ ಕಸ ಅಂತ ಗುಡ್ಸಿರೋದು ನನ್ನ ಹಾಸ್ಟೆಲ್ ಬಿಟ್ಟಾಗ ಕ್ಲೀನ್ ಮಾಡದಿದ್ದು ಬಿಟ್ರೆ ಇವತ್ತಿನವರೆಗೂ ಸುಮಾರು ಎಷ್ಟು ನಾನು ಹಾಸ್ಟೆಲ್ ಬಿಟ್ಟು ಒಂದು 7-8 ವರ್ಷ ಮೇಲೆ ಐತಮ್ಮ. ಅವಾಗಿಂದ ಇವತ್ತಿನವರೆಗೂ ಪರಕೆ ಹಿಡಿಲಿಲ್ಲ. ಗುಡ್ಸ್ಬೇಕು. ಲವ್ ಮಾಡ್ಕೊಂಡ್ ಮದುವೆ ಮಾಡ್ಕೊಂಡ್ರು, SR No ಅಂತೆ. ಪರಕೆ ಹಿಡಿಸ್ತಾವಳೆ. ಎಲ್ಲಿದ್ ಪರಕೆ? ಅಲ್ಲಿದೆ ನೋಡಿ, ಕಸ ಗುಡ್ಸಿ ಅನ್ನೋದು ಗೊತ್ತಿಲ್ಲ ನಮ್ಗೆ. ನೀಟಾಗಿ ಗುಡ್ಸ್ಬೇಕು, ಹೆಂಗ್ ಬೇಕಂಗ್ ಹಿಂಗ್ ಅನ್ಬಿಟ್ಟು ಬಂದ್ಬಿಡ್ಬಾರ್ದು. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಫೀಲ್ ಮಾಡ್ಕೋತವ್ರ ಅಲ್ಲಿ ಚಿನ್ನಮ್ಮ ಅಡ್ಗೆ ಮನೆಯಿಂದ ರೂಮು. ಮತ್ತೆ ಹೆಂಗೈತೆ ನಿಮ್ ಮಗನ್ ಕೆಲ್ಸ ಕೊಡ್ತಾ ಇದೀನಿ. ನೆಕ್ಸ್ಟ್ ಪಾತ್ರ ಹಾಕಿ. ನೋಡಿ ನಮ್ಗೆ ಯಾವ ಪರಿಸ್ಥಿತಿ ಅಂದ್ರೆ ಕ್ರಿಕೆಟ್ ಆಡ್ಬೇಕು. ಚಿನ್ನಮ್ಮ ನೀಟಾಗಿ ಗುಡಿಸ್ಬೇಕು. ನೀಟಾಗಿ ಇಲ್ಲಾಂದ್ರೆ ಟಾಸ್ಕ್ ಕಂಪ್ಲೀಟ್ ಆಗಲ್ ತಮ್ಮಲೆ. ಇಲ್ಲ, ನೀಟಾಗಿ ಮಾಡ್ತಾ ಇದೀನಿ ನೋಡಿ. ಇಲ್ಲಿ ಎಷ್ಟು ಕಸ ತಂದಿದ್ದೀನಿ ನೋಡಿ ಆಲ್ರೆಡಿ. ಅದು ಎಲ್ಲಿದೆ ಇಷ್ಟು ಕಸ? ಸಾಯಂಕಾಲ ತಾನೇ ಗುಡಿಸಿದ್ಲ ಅವಳು. ಯಾವ ಪರ್ಕೆ ಸರಿ ಇಲ್ಲ ನಮ್ಗೆ. ಅವಾಗೆಲ್ಲ ಚಿಟ್ಟೆ ಹಿಡಿತಿದ್ವಲ್ಲ, ಯಾವ್ದೋ ಒಂದ್ ಸಾಂಗ್ ಅದೇ, ನಿನಗಿದು ಬೇಕಿತ್ತ ಮಗನೇ ವಾಪಸ್ಸು ಹೊಂಟೋಗು ಶಿವನೇ ಅನ್ನಂಗ ಆಗದೆ. ಮದುವೆ ಮಾಡ್ಕೊಳ್ಳೋದು ಬ್ಯಾಡ, ಹಿಂಗ್ ಕಸ ಗುಡಿಸೋದು ಬ್ಯಾಡ. ಅಯ್ಯೋ, ಹೊಂಟೆಲ್ಲ ನೋಡ್ತದ. ಭಾನುವಾರದ ಮಜಾ ಇದು ಇವತ್ತು ವಿಡಿಯೋ. ನಮ್ಮ ಮನೆಯವ್ರಿಗೆಲ್ಲ ಎಂಟರ್ಟೈನ್ಮೆಂಟ್. ನನ್ನ ಕತೆ ಗುಡಿಸಿ ಮರ ಇದೆ, ತಗೋಬರಗಿ ಮ್ಯಾಟ್ ತುದ್ರುತ್ತಿನಮ್ಮ. ಒದರ್ತೀನಿ ತಾಯಿ. ಹಿಂಗ್ ಕೈಲಿ ಹಿಂಗ್ ಒದರ್ಬೇಕು, ಬರ್ಗೆಲ್ಲ ಹಂಗೆ ಬಸ್ರಿ ಬಯಸ್ಕೊಂಡಂಗೆ ಕಸ ಗುಡಿಸೋದು. ಮಮ್ಮಿನೇ ಬೆಸ್ಟ್ ಕಣಪ್ಪ. ಬೈಕೊಂಡ್ರು ಆಡ್ಕೊಂಡ್ರು ಎಡ್ತಿ ಬ್ಯಾಡ ಜೀವನದಲ್ಲಿ.
ಹೆಡ್ತಿ ಸವಸ ಅಲ್ಲ, ಹೆಡ್ತಿ ಕಸ ಇದ್ದಂಗೆ, ಎಷ್ಟೇ ಗುಡ್ಸಿದ್ರು ಬತ್ತನೆ ಇರ್ತದೆ. ನೋಡಿ ಗಾಯ್ಸ್, ಕೊನೆಗೂ ಇಷ್ಟು ಕಸ ನನ್ನ ಜೀವನದಲ್ಲಿ ಎತ್ತಾಗ್ತಾ ಇರೋದು. ನೋಡ್ಕೊಳೆ, ನೀಟಾಗಿ ಗುಡ್ಸಿದೀನಿ. ಅಮ್ಮ ಒಂದ್ರಲ್ಲಿ ಪಾಸು. ನೋಡಿ, ಫಸ್ಟ್ ಟಾಸ್ಕ್ ಗೆದ್ದಿದ್ದಾರೆ ಚಿನ್ನಮ್ಮ, ಮಾಡಲ್ರು ಅನ್ಕೊಂಡ್ಬಿಟ್ಟಿದ್ದೆ. ಫಸ್ಟ್ಗೆ ಸೋತೋಗ್ತಾರೆ ಅನ್ಕೊಂಡಿದ್ದೆ. ಈಗ ನೆಕ್ಸ್ಟ್ ಟಾಸ್ಕ್ ಕೊಡೋಣ, ಬನ್ನಿ ಸ್ವಲ್ಪ ಸುಧಾರಿಸ್ಕೊಳ್ಳಿ. ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಒಂದ್ ಕಸ ಗುಡ್ಸಕ್ ಆಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಎಲ್ಲಿ ಆಚೆನೆ ಹಾಕ್ಬೇಕೆ? ಗೊತ್ತಿಲ್ಲ, ಎರಡಿದ್ವಲ್ಲ ಆಚೆನೆ. ಈಗ ಸೆಕೆಂಡ್ ಟಾಸ್ಕು ನಮ್ಮ ಅತ್ತೆನ್ ಕೇಳೋಣ ಯಾವ್ದು ಕೊಡೋಣ ಅನ್ಬಿಟ್ಟು. ಅತ್ತೆ ಯಾವ್ದು ಕೊಡೋಣ? ಮನೆ ಒರ್ಸ್ಬಿಡ. ಫೀಲು ಈಗ ಚಿನ್ನಮ್ಮ ನೆಕ್ಸ್ಟ್ ಹೆಂಗ ನಾಳೆ ಸೋಮವಾರ ಸ್ವಲ್ಪ ಆರಾಮಾಗುತ್ತೆ. ಇವತ್ತು ಒರ್ಸ್ಕೊಟ್ಬಿಟ್ರೆ ಅದಕ್ಕೆ ವರ್ಸಿಸೋಣ. ಬನ್ನಿ ಚಿನ್ನಮ್ಮ ಅವ್ರೆ. ಅಪ್ಪ ಬಾ, ಕೇಳಿಸ್ಕೊಂಡಿದ್ದೀನಿ. ರೆಡಿ ಆಯ್ತು. ಎರಡನೇ ಟಾಸ್ಕು ಮಾಪಿಂಗ್ ಕಡ್ಡಿಯಲ್ಲಿ ಐತಪ್ಪ. ನಮ್ಮ ಮನೇಲಿ ಯಾವ್ಯಾವ ವಸ್ತು ಎಲ್ಲವೇ ಅಂತಾನೆ ಗೊತ್ತಿಲ್ಲ. ಆಚೆ ಕಡ್ಡಿ ಹೊಸದು ತಗೊಬನ್ನಿ. ಇವೆಲ್ಲ ಡೇಂಜರ್ ಸೂಚನೆ. ರೆಡ್ ಕಲರ್ ಬೇರೆ ಇವು, ಡೇಂಜರ್. ಹೆಂಗೆ ಹಚ್ಕೊಳ್ಳಿ. ಬಕೆಟ್ಕಿನ್ನ ಮಾಪಿಂಗ್ ದೊಡ್ಡದಾಗದಲ್ಲಪ್ಪ. ಏನೇನು ಎಲ್ಲ ಸುತ್ಕೊಬಿಡ್ತು ಒಳಕೇನೆ. ಅದು ತೆಗಿದು ಅದೇನು ಕತ್ತೇನು ಎಲ್ಲಿ ಪಾಪ ಹಿಂಡು ಯಾವ ಓ ಎಲ್ಲಿ ಹಿಂಡಕ್ಕೆ ಆಗ್ತಾ ಇಲ್ಲ. ಇದ ಏನ್ ನಾನು ಬರ್ದಾಗ ಬಂದಾಗ ಹಿಂಡ್ತಾ ಇದ್ದೀನಿ. ಏನಿಲ್ಲ ಬೇಡ. ಈಗ ಮಮ್ಮಿ ಈ ವಾರ ಅವಳು ಕೊಡ್ತಾವಳೆ. ಕೆಲಸದಲ್ಲೆಲ್ಲ ಕುತ್ಕೊಂಡು ನಾನು ರೆಡಿ ಮಾಡ್ಕೊ ಬರ್ತೀನಿ. SR ನೋನ ನನ್ನ ಮಗಂದು ಒದ್ದು ಬಿಡ್ಬೇಕು ನಮ್ಮ ಅತ್ತೆ ಮನೆಗೆ. ಮತ್ತೆ ಇದ್ಯಾಕಪ್ಪ ಬಂದ್ಬಿಟ್ಟು ಅವಳಲ್ಲ ನಮ್ಮ ಮೈದ್ಲು ಅನ್ಬೇಕು. ಅಡ್ಗೆ ಮನೆಯಿಂದ ಆಯ್ತಾಯ್ತು. ಪರಿಸ್ಥಿತಿ ನೀಟಾಗಿ ಒರೆಸ್ತವ್ರಿ ನಮ್ಮ ಮನೆಯವರು. ನಮ್ಮ ಪತಿದೇವರು ಕೆಲಸ ಮಾಡ್ತಾವ್ರಿ. ಇವತ್ತು ಪತಿಗೆ ಹಬ್ಬ ಮಾಡ್ತಾ ಇದೀವಿ. ನಡಿ ಸ್ಯಾಡ್ ಹೇಳ್ಕೊಂಡ್ ಮಾಡು ಚಿನ್ನಿ ವಸಿ. ಆಡ ಬೋರಿಂಗ್ ಆಯ್ತದೆ. ತಿಕ್ಕಲ್ಲಿ ಉಸಿರು ಹೋಯ್ತಾ ಅದಿಲ್ಲಿ ಒರ್ಸ್ಬಿಟ್ಟಿ. ಸಂತೋಷಕ್ಕೆ ಶಿವನ್ ಫ್ರೆಂಡ್ ಒಬ್ರು ಚಿನ್ನಮ್ಮ ಹಿಂಗ ಆಡೋರು. ಹಿಂಗೆ ಸಂತೋಷಕ್ಕೆ ಆಡು ಸಂತೋಷಕ್ಕೆ ತಾಳಕ್ಕೆ ನಳಿದು. ಶಿವನ್ ಜಾಗದಲ್ಲಿ ನೀಟಾಗಿ ಉಜ್ಬೇಕು. ಶಿವ ನಿನ್ ಜಾಗದಲ್ಲಿ ನೀಟಾಗಿ ಉಜ್ತೀನಿ. ತಲೆ ಕೆಡಿಸ್ಕೊಬಿಡ ನೀನು. ನೋಡಿ ಫುಲ್ ಸುಮ್ನೆ ಉಜ್ಜು ಚಿನ್ನು. ಹೆಂಗೆ ಹಿಂಗ್ ಹಂಗಲ್ಲ, ಹಂಗೆ ಹಿಂಗಂದ್ರೆ ನಿಧಾನ. ಹಂಗಂಗೆ ಸರಿ ಬೇಗ ಹೋಗ್ಬರ್ತದೆ. ಇಲ್ಲಿ ಹಿಂಗಂದ್ರೆ ಯಾವ ಕಾಲಕ್ಕೆ ತಿಕ್ಕೋದ್ ನಾನು. ಇಲ್ಲಿ ಹಿಂಗಾದ್ರೆ ಬೇಗ ಹೋಗ್ತದೆ. ಓ ಯಾವ ಕೋಟಿ ರೂಪಾಯಿ ಎಲ್ಲ ಕೋತಿ ಹಿಡ್ದಂಗ ಆಗೋದಿಲ್ಲ ನನಗೆ ಇಲ್ಲಿ. ಯಾವ ಸಂಟ ನೋವು ಬಂದ್ಬಿಡ್ತು ಮಮ್ಮಿ. ಮಗ ಒರ್ಸಿದೀನಿ. ಎರಡನೇ ಟಾಸ್ಕ್ ಪಾಸಪ್ಪ ಎಲ್ಲ ಕೇಳ್ಬಿಡು ಮಮ್ಮಿ ನೀನೆ. ನನ್ ಚಿನ್ನಮ್ಮ ನನ್ಗೆ ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಅಂತ ಹೇಳ್ಬಿಟ್ಟು ನನ್ ಚಿನ್ನಮ್ಮ ನೋಡಿ ಎಲ್ಲ ಹೋಲಿ ಪಾಪ ಜೀವನದಲ್ಲಿ ಸಾಯೋವರೆಗೂ ಗೆಲ್ತಾ ಇರ್ತಾರೆ. ಮಾಡಿ ಮುಗಿಸುವೆ ನೀನೇ ಆಗ ಮೆಚ್ಚಿಕೊಳ್ಳುವೆ. ಟಡಡನ್ 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 ಹಿಂಗೆ ಹಿಡ್ಕೊಂಬಿಡಿ. ಹಿಂಗೆ ಟಡಡನ್ ಟಡಡನ್ ಅನ್ನು. ಇದು ಬೇರೆ ಎಲ್ಲ ಕಡೆ ಆಯ್ತಾ ಕೂತದೆ. ನೋಡಿದ್ರಾ ಗ್ರೇಟ್. ನಮ್ ಚಿನ್ನಮ್ಮ ಅವರು ಎರಡನ್ನು ಕಂಪ್ಲೀಟ್ ಮಾಡ್ಬಿಟ್ರಲ್ಲಪ್ಪ. ಮೂರನೇದು ಸ್ವಲ್ಪ ಮಾಡ್ತಾರ ಮಾಡಲ್ವಾ? ನಮ್ಮನೆ ಟಿವಿಲು ಸೇಮ್ ಸಿಚುವೇಶನ್. ಚಿನ್ನಮ್ಮನಂತ ಸಿಚುವೇಶನ್ ವಿಷ್ಣುವರ್ಧನ್ ಸರ್ ಅವರು ಮಾಡ್ತಿದ್ರು. ಜಸ್ಟ್ ಪಾಸ್ ಆಯ್ತು. ಹಂಗೆ ನಾವು ಹುಡುಗರು ಹೆಂಗೆ ವಿಷ್ಣುವರ್ಧನ್ ಸರ್ ದಾದಾ ಇದ್ದಂಗೆ ನಾವು ಆಚೆ ಕಡೆ ಹುಲಿ. ನೆಕ್ಸ್ಟ್ ನಡೀರಿ ಕೆಲಸ. ಇಲ್ಲಿ ಒರೆಸ್ಬೇಕು. ಇಲ್ಲಿ ಅಡ್ಗೆ ಮಾಡ್ತಾವನೆ. ನನ್ಗೆ ಅಡ್ಗೆ ಗಿಡ್ಗೆ ಎಲ್ಲ ಆಗಲ್ತಿ ಇವತ್ತು. ನಾನ್ ಮಾಡಲೆ ಮಾಡ್ಬೇಕು. ಅಡ್ಗೆ ಗಿಡ್ಗೆ ಎಲ್ಲ ಸುಳ್ಳು. ನಡೀರಿ ನೆಕ್ಸ್ಟ್ ನಿಮ್ಗೋಸ್ಕರ ಪಾತ್ರೆ ವೈಟಿಂಗು. ನಮ್ ಚಿನ್ನಿಯವರು ಸುಸ್ತಾಗ್ಬಿಟ್ಟು ಪಾಪ ನೀರ್ ಕುಡಿಯಕ್ ಬಂದವ್ರೆ. ಚಿನ್ನಿ ನೆಕ್ಸ್ಟ್ ಟಾಸ್ಕ್ ಏನ್ ಗೊತ್ತಾ? ಪಾತ್ರೆ ತೊಳಿಬೇಕು. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಹೋಗು
ಮಮ್ಮಿ ಪಾತ್ರೆ ತೊಳಿಬೇಕಂದ್ರೆ ನನ್ನ ಕೈಲಿ ಆಗೋದಿಲ್ಲ. ತೊಳಿಬೇಕು ಟಾಸ್ಕ್ ಆಗುತ್ತಾಗ ಎಸ್ ಆರ್ ನೋ. ಈಗ ನನ್ನ ಕೈಲಿ ಆಗೋ 2 ಕೆಲಸ ಮಾಡಿದೀನಿ. ಸೋತ್ರೆ ಗಿಫ್ಟ್ ಕೊಡ್ಬೇಕು ಚಿನ್ನಮ್ಮ. ಗಿಫ್ಟ್ ಕೇಳ್ತಾಳಲ್ಲ ಏನ್ ಮಾಡೋದು? 2 ಪಾತ್ರೆ ಅಲ್ಲೇ ಸಿಂಕಲ್ ಏನು 2 ಪಾತ್ರೆ ಮಡಗಿರೋದು ಗೈಸ್. ನಮ್ಮ ಅತ್ತೆ ಮಗನ್ ಕೈಲಿ ತೊಳಿಸ್ತಾರೆ ಅನ್ಬಿಟ್ಟು 2 ಪಾತ್ರೆ ಮಡಗಿರೋದು. ಲೇಡಿ ಇದನ್ ತಳಿಲಿ. ತಿನ್ನಕ್ ಮಾತ್ರ ರುಚಿ ಆಗ್ಬೇಕು ಅಂತೀವಿ, ಪಾತ್ರೆಗಳು ನೋಡ್ಬಿಟ್ಟು ತಿನ್ನೋದು ಬೇಡ ಅನಿಸ್ತದೆ. ತೊಳಿರಿ ಅಮ್ಮ ಹೆಂಗಮ್ಮ ತೊಳಿದು ಹೇಳ್ಕೊಡಮ್ಮ. ನಾನೇ ಹೇಳ್ಕೊಡ್ತೀನಿ. ಏನ್ ತೊಳಿದೋದೇನು ಹೊಸಿ ನೀರ್ ಬಿಡ್ಕೊಚಿ ನಮ್ಮ ಆರ್ತದ ಕೆಳಕ್ಕೆ. ಅಷ್ಟೇ. ಸೋಪಾಗ ತೊಳಿಬೇಕಾ? ವಾ ಬೇಕಾದ್ರೆ ಹಂಗೆ ತೊಂದ್ ಮಡಗ್ಬಿಡ್ತೀರಿ ಬಿಟ್ರೆ. ಏನೋ ನಮ್ ಬಂದಂಗ್ ತೊಳಿತೀವಪ್ಪ, ಆದ್ರೂ ಹಿಂಸೆ ಕೊಡಬಾರ್ದು ಗಂಡೆಕ್ಳಿಗೆ ಪಾಟಿ. ಟಾಸ್ಕ್ ಬರ್ತೀರಿ ಚಿನ್ನಮ್ಮ ಶಾಪಿಂಗ್ ಕರ್ಕೋಗು ಅಂತ ಮಾಡ್ತೀನಿ. ಇದೆಲ್ಲ ಖಾತೆ ನಿನಗೆ ಎಸ್ಆರ್ನೋ ಟಾಸ್ಕ್ ಇಕ್ಕಾಬಿಟ್ಟು ಆಟ ಆಡಿಸ್ತಾ ಇದೀಯೇ. ಹೆಂಗ ಅನಿಸ್ತೈತೆ ಫೀಲ್ ಚಿನ್ನಮ್ಮ? ನಮ್ಮ ಅತ್ತೆ ಮಾವು ಇನ್ನೊಂದ್ಸಲಿ ಗ್ಯಾಪ್ನ ಬಂದ್ಬಿಡ್ಬೇಕು ನಿನಗೆ. ನಾನ್ ಕೊಡು ಟಾಸ್ಕ್ ಗ್ಯಾಪ್ನ ಯಾಕೋ. ನಾನು ಎಲ್ಲದಕ್ಕೂ ಸೈ. ನಾವು ಸೈಯಮ್ಮ, ಅದಕ್ಕೆ ಮಾಡ್ತಾ ಇರೋದು. ಆಯ್ತಪ್ಪ ನೋಡಿ ಹಿಂಗಿದೆ ಪಾತ್ರೆ ತೊಳೆದಿ ನನ್ನ ಮಗನ್ ಚಮೇಲ್ ಮಡಿ ಗ್ರಿಪ್ ಆಗಿ ಸಿಗುತ್ತೆ. ಹಂಗೆ ಚೆನ್ನಾಗಿ ಉಜ್ಬೋದಾಗ. ಓಹೋ ಮಾಡಿಸ್ತಾ ಇರೋದೇ ಬಿಟ್ಟಿ ಕೆಲಸ, ಅದ್ರಲ್ಲಿ ಚೆನ್ನಾಗಿ ಬೇರೆ ಉಜ್ಬೋದಂತ. ಮನೆಯವ್ರು ಎಷ್ಟು ಚೆನ್ನಾಗಿ ತೊಳಿತಾರೆ. ನಿಮ್ಮ ಮನೇಲಿ ಹಂಗೆ ತೊಳಿತಾರ? ಕಮೆಂಟ್ ಬಿಡಿ. ಇವಳನ್ನೇ ಕಲ್ತ್ಕೊಬಿಟ್ರೆ ಎಲ್ಲ ತೊಳಸ್ತಾರೆ ಪಾಪ. ಹೌದು ನೀನ್ ಇನ್ಮೇಲೆ ಟೀನೋ ದಿನಕ್ಕೆ ಒಂದ್ಸಲಿ ಕುಡಿ. ನಿನ್ನವೇ ಲೋಟ ಇಲ್ಲಿ ಕುಡ್ದು ನೀನ್ ಇಲ್ಲಿ. ನಾವ್ ತೊಳೆಯೋರ್ಗಪ್ಪ. ಎಣ್ಣೆ ಇಕ್ಳು ಮಾಡೋ ಕೆಲಸ ಎಣ್ಣೆ ಇಕ್ಳು ಮಾಡ್ಬೇಕಪ್ಪ. ಗಂಡೆ ಇಕ್ಳು ಮಾಡೋ ಕೆಲಸ ಗಂಡೆ ಇಕ್ಳು ಮಾಡ್ತವೆ. ನೀಟಾಗಿ ತೊಳೆದಿ ಆಮೇಲೆ ಸಿಂಕು ತೊಳಿಬೇಕು. ಆಯ್ತು ತೊಳಿತೀರಿ. ಬಸ್ಸಿ ಬಿಟ್ಕೊಳ್ತಿ ನಮ್ಮ. ಸಾಕು ಆಫ್ ಮಾಡು. ಕೊನೆವರೆಗೂ ಅದನ್ನೇ ಹಿಡ್ಕೊಂಡು ನಿಂತ್ಕೊಂಡೆ. ನೋಡಿ ಗಾಯ್ಸ್, ನಮ್ ಗಂಡೆಕ್ಳು ಏನೋ ಅನ್ಕೊಬಿಡ್ತಾರೆ ನೋಡಿ. ಕೊನೆಗೂ ಹೆಂಗಿತ್ತು ಹಂಗೆ ರೆಡಿ ಬಿಡೈತೆ. ಇದೆಲ್ಲ ಕ್ಲೀನ್ ಮಾಡ್ಬೇಕು. ಇಲ್ಲಿ ಇದೆಲ್ಲ ಸೋಪು ಗೀಪೆಲ್ಲ ಚಿನ್ನಮ್ಮ. ಆಯ್ತು ನಮ್ ಚಿನ್ನಮ್ಮ ಫೈನಲಿ ಎಲ್ಲ ತೊಳೆದಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದಾರೆ. ಆದ್ರೂ ಪಾಪ ಅನ್ನಿಸ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಆದ್ರೂ ಮಾಡ್ತಿದ್ದಾರಲ್ಲ ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೊಂಡು, ಸೊ ಅದಕ್ಕೆ ಬಿಟ್ಟೆ. ನೆಕ್ಸ್ಟ್ ಟಾಸ್ಕ್ ಕೊಡೋಣ ಬನ್ನಿ. ನೆಕ್ಸ್ಟ್ ಟಾಸ್ಕ್ ಬಂದು ಬೆಳ್ಳುಳ್ಳಿ ತಿನ್ನೋ ಟಾಸ್ಕ್ ಕೊಡ್ತೀನಿ. ನೋಡೋಣ ತಿಂತಾರ ತಿನ್ನಲ್ವ ಚಿನ್ನಮ್ಮ. ನೆಕ್ಸ್ಟ್ ಟಾಸ್ಕ್ ರೆಡಿನಾ? ಓಕೆ ಡನ್. ರೆಡಿನಾ? ಇವಾಗ ನಾವು ಫಾರ್ಮ್ ಬಂದ್ಬಿಟ್ಟಿದೀವಿ. ಈಗ ಮೂರ್ ಕೆಲಸ ಆಯ್ತದಂಗೆ ಫುಲ್ ಫಾರ್ಮ್ ಬಂದ್ಬಿಟ್ಟಿದೀವಿ ನಾವು. ಜಾಕಿ ಫಾಸ್ಟ್. ನೆಕ್ಸ್ಟ್ ಟಾಸ್ಕ್ ಚಿನ್ನಮ್ಮ ಅವ್ರೆ, ಬೆಳ್ಳುಳ್ಳಿ ಬರುತ್ತಲ್ಲ ಅದ್ರಲ್ಲಿ ಒಂದ್ ಬೆಳ್ಳುಳ್ಳಿ ಒಂದ್ 4-5 ಪೀಸ್ ತಿನ್ಬೇಕು. ಬರೀ ಬೆಳ್ಳುಳ್ಳಿನ ತಿನ್ಬೇಕು. ಟಾಸ್ಕ್ ಅಪ್ಪ ಅದು. ಬೆಳ್ಳುಳ್ಳಿ ಖಾರ ಹೊಡಿತದ ಚಿನ್ನಮ್ಮ? 4 ಇಲ್ಲಾಂದ್ರೆ 5 ಪೂರ್ತಿ ಅಗ್ದಿ ನುಂಗ್ಬೇಕು. ಹಂಗೆ ಸ್ವಲ್ಪ ಅಗ್ಬಿಟ್ಟು ನುಂಗ್ಬಿಟ್ರೆ ಆಗಲ್ಲ. ಹಂಗಿಲ್ಲ, ಪೂರ್ತಿ ತಿಂದು ನುಂಗಬೇಕು. ನೀರ್ ಕುಡಿಬಹುದು. 2 ನಿಮಿಷ ಗಂಟ ಕುಡಿಯಂಗಿಲ್ಲ. ಅದೇ ರೂಲ್ಸ್. ನಡೀರಿ ಬೆಳ್ಳುಳ್ಳಿ ಬಿಡಿಸ್ಕೊಳ್ಳಿ ನೀವೇ. ಇಲ್ಲ 4 ಇದ್ರೆ ಎತ್ಕೊಳ್ಳಿ. ನೆಕ್ಸ್ಟ್ ಇವಳು ಮಾಡೋಣ ಮಮ್ಮಿ. ವೇಟ್ ಅಂಡ್ ಸಿ.
4 ಪೀಸ್ ಒಂದೇ ಸಲ ತಿನ್ಕೋಬಹುದು. ಹಾ ಒಂದೇ ಸರಿನೇ, ಇನ್ನೇ ಒಂದೊಂದು ತಿನ್ನಂಗಿಲ್ಲ. ಏನು ಪ್ರಾಬ್ಲಮ್ ಆಗಲ್ಲ ತಾನೇ ತಿಂದ್ರೆ. ಹೌದಾ ಬಿಡ್ಸ್ತಾ ಇದೀನಿ. ಚಿನ್ನಮ್ಮ ಅವರು ರೆಡಿ ಆಗಿದ್ದಾರೆ ತಿನ್ನಕ್ಕೆ. ಹಾ ಸ್ಟಾರ್ಟ್ ಮಾಡಿ, ತೋರಿಸಿ ಎಷ್ಟು ಹಾಕೊಂಡಿದ್ದೀರಾ. 4 ಒಂದು ಫುಲ್ಲು 1 ಗಂಟೆ ಕೊಡ್ತಿದ್ದೆ ಗೈಸ್, ಹೋಗ್ಲಿ ಪಾಪ ಅಂದ್ಬಿಟ್ಟು 4 ಕೊಟ್ಟಿದ್ದೆ. ತಿನ್ನಿ, ಎಲ್ಲ ಒಟ್ಟಿಗೆ ಹಾಕೋಬೇಕು ಚಿನ್ನಮ್ಮ, ಒಟ್ಟಿಗೆ ಹಾಕೊಳ್ಳಿ ಚಿನ್ನಮ್ಮ, ಒಟ್ಟಿಗೆ ಹಾಕೋ, ಟಾಸ್ಕ್ ಕಂಪ್ಲೀಟ್ ಆಗಲ್ಲ. ಪೂರ್ತಿ ಅಗ್ದಿ ತೋರ್ಸ್ಬೇಕು ನಂಗೆ ಅಂತ. ಇಲ್ಲ ಟಾಸ್ಕ್ ಅದು. ಮೂಲಂಗಿ ತಿಂದ್ರೆ ಆಯ್ತಾರಲ್ಲ ನನ್ನ ಕೈಲಿ ನಾವೆಲ್ಲ ಹೊಡ್ಕೊಬಿಡ್ತು. ನಂಗ್ ಬಿಡಿ. ಒಂದ್ ನಿಮಿಷ ಇಲ್ಲ. ತಿನ್ಸ್ಬಿಟ್ಟು ಅಕ್ಕೆ ಒಂದಿನ ಶಿಕ್ಷೆ ಅನ್ಬೋಸ್ತಿ ಏನದು. ಆಯ್ತಾಯ್ತು ನೋಡ್ದಾ, ನಮ್ಗೆ ತಿನ್ಸ್ಬಿಟ್ಟು ಮಜಾ ತಗೋತಾ ಇದೆ ಅವತ್ತು. ಕುಡಿತಾರೆ. ಟಾಸ್ಕ್ ಏನು ಅಂದ್ರೆ ಈ ತರ 3 ಬಾಟ್ಲು ನೀರ್ ಹಿಡಿದ್ ಮಡಗ್ಬೇಕು. ಯಾಕಂದ್ರೆ ಚಿನ್ನಮ್ಮ ಒಂದಿನ ನೀರ್ ಹಿಡಿಯೋದಿಲ್ಲ, ಇವತ್ತು ಹಿಡೀಲಿ. ಚಿನ್ನಮ್ಮ ನಡೀಲಿ. ಯಾರಿಗೆ ಬೇಕು ಹಿಂಸೆ ಕೊಡ್ತಾವಳೆ ನೋಡೋಣ. ನನಗೂ ಎಲ್ಲ ಕಮೆಂಟ್ ಮಾಡಿ ನೆಕ್ಸ್ಟು ಯಾವ್ಯಾವ ತರ ಟಾಸ್ಕ್ ಕೊಡ್ಬೋದು ಅಂತ. ನನಗೂ ಗೊತ್ತಿರೋ ಟಾಸ್ಕ್ನೆಲ್ಲ ಒಂದ್ ಕಡೆ ಬರೆದು ಮಡಿಕೊಂತೀನಿ, ಏನೇನು ಕೊಡ್ಬೋದು ಅಂತ. ಮೂರು ಬಾಟ್ಲು ಫುಲ್ ಮಾಡಾಗೈತೆ. ಎಷ್ಟು 4ನೇ ಟಾಸ್ಕು? 1 2 3 4 5ನೇದು ಕಂಪ್ಲೀಟ್ ಮಾಡಿದೀನಿ. 5ನೇದು ಮಾಡ್ಬಿಟ್ರು. ನೆಕ್ಸ್ಟ್ ಟಾಸ್ಕ್ ಕೊಡೋಣ ಬನ್ನಿ. ಬೇಡ ಅನ್ಬೇಕು ಆ ತರ ಕೊಡ್ತೀನಿ. ಚಿನ್ನಮ್ಮ ನೆಕ್ಸ್ಟ್ ಟಾಸ್ಕ್ ಹೇಳಪ್ಪ. 10 ಬಸ್ಕಿ ಹೊಡಿಬೇಕು. 10 ಬಸ್ಕಿ? ಅದೆಲ್ಲ ಸಿಂಪಲ್. ಅವಾಗೆಲ್ಲ ಜಿಮ್ಗೆ ಹೋಯ್ತಿದ್ದಾಗ 50 ಪುಷಪ್ ಹೊಡಿತಿದ್ದೋ. ಈಗ 10 ಬಸ್ ಕೊಡಿರಿ. ಲೆಕ್ಕ ಹಾಕೋಣ. ಸೂಪರ್ ಸೂಪರ್. ಸಿಂಪಲ್ ಟಾಸ್ಕ್ ಇವೆಲ್ಲ ನೋ ವರಿ, ಫುಲ್ ಹೆಲ್ತ್ ನಡೆದ್ರೆ ಖುಷಿಯಾಗಿ ಮಾಡ್ತವ್ರೆ. ನೆಕ್ಸ್ಟ್ ಟಾಸ್ಕ್ ಕೊಡೋಣ ಬನ್ನಿ. ನೆಕ್ಸ್ಟ್ ಹೆಂಗ ಅನಿಸ್ತೈತೆ ಕೊಡಮ್ಮ? ಆಯ್ತು ಕೊಡು. ಕಾಲಚಕ್ರ ತಿರುಗುತ್ತೆ ಕೆಳಕ್ಕೆ. ನೆಕ್ಸ್ಟ್ ಟಾಸ್ಕ್ ಏನು ಅಂದ್ರೆ ಚಿನ್ನಮ್ಮನ ಕೈಲಿ ಪುಷ್-ಅಪ್ಸ್ ಮಾಡ್ತೀನಿ. ಅದು ಹೆಂಗೆ ಗೊತ್ತಾ, ನಾನು ಎತ್ಕೊಂಡು ಪುಷ್-ಅಪ್ಸ್ ಮಾಡ್ಬೇಕು. ಚಿನ್ನಮ್ಮ ನೋಡೋಣ ಬನ್ನಿ ಮಾಡ್ತಾರ. ಚಿನ್ನಮ್ಮ ಅರ್ಧ ಕ್ವಿಂಟಲ್ ಬತ್ತಾಳವ ಎಷ್ಟಕ್ಕದತ್ತಾವಳನ? ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಅರ್ಧ ಕ್ವಿಂಟಲ್ ಅವಳೆ. ನಮ್ಮ ಮತ್ತೆ ತಿನ್ಸಿ ಸರಿಯಾಗಿ ಎಸ್ ಆರ್ ನೋ ಊದಿಸ್ಬಿಟ್ಟು ಕಳ್ಸವ್ರ. ನಮ್ಮ ಮತ್ತೆ ಎಸ್ ಆರ್ ನೋ. ಬಾ, ನೋ ನ ಮಾತೇ ಇಲ್ಲ. ಬಾ ರೆಡಿಯಾಗಿ. ಪಾಪ ಚಿನ್ನಮ್ಮ ಸುಸ್ತಾಗೋದ್ರು. ಸ್ವಾಮಿ ಪಾಪ ನಮ್ ಚಿನ್ನಮ್ಮ ಸುಸ್ತಾಗೋದ್ರು. ಪರವಾಗಿಲ್ಲ, ಏನಿಲ್ಲ. ಬಟ್ ಇದೆಲ್ಲ ಕೆಲವು ಟೈಮಲ್ಲಿ ನೆನ್ಸ್ಕೊಂಡ್ರೆ ಲವ್ ಮೂಮೆಂಟ್. ಲವ್ ಮೂಮೆಂಟ್ ಇವೆಲ್ಲ. ವಾರ ಹೊರದ್ ನೋಡಕ್ ಆಗ್ಲಿಲ್ಲ, ಅದಕ್ಕೆ ಇದು ಓಕೆ ಆದ್ರೂ ಮಾಡಿದ್ರು ನಮ್ ಚಿನ್ನಮ್ಮ. ಡನ್. ಹಿಂಗೆ ಒಂದು ಪಟ್ಟಾಕ್ತೀನಿ ಹೇಗಿದ್ದೆ ನೋಟಿಯ. ನೆಕ್ಸ್ಟ್ ಟಾಸ್ಕ್ ಚಿನ್ನಮ್ಮ ಇಲ್ಲ ಡೈರೆಕ್ಟ್ ಪಾಪು ತರ ಅಳ್ಬೇಕು ನೀನು. ಆಗಲ್ಲ ಸುಮ್ನೆ ಇದಕ್ಕೆ ನೋ. ಚಿನ್ನಮ್ಮ ಇಲ್ಲಿಗೆ ಸ್ಟಾಪ್ ಆಗೋಯ್ತದೆ. ಇದೊಂದ್ ಮಾಡು. ಏನ್ ನಿನ್ ಕೈಲಿ ಏನ್ ಆಗಲ್ಲ ಹೇಳು. ಏನ್ ಪಾಪು ತರ ಹೇಳೋದ್ರೆ ಹೆಂಗ ಒಳ್ಳದು? ಚಿನ್ನಮ್ಮ ಪಾಪು ಅಂದ್ರೆ ಹೆಂಗ ಒಳ್ಳದು? ಪಾಪು ಹೆಂಗ್ ಹೇಳ್ತದೆ? ಹೆಂಗೆ? ಐತಲ್ಲ. ಹೊಡಿತೀನಿ.
ನಮ್ಮ ಮಮ್ಮಿ ಕರ್ಕೊಬತ್ತೀನಿ ಆ ತರ ಎಲ್ಲ ಮಾಡ್ಬೇಕು, ಆ ತರ ಎಲ್ಲ ಆಕ್ಟ್ ಮಾಡ್ಬೇಕು. ಏನೋ ನಮ್ಮ ಮಮ್ಮಿ ಕರ್ಕೊಡ್ತೀನಿ. ಯಾವ ಗೋಲ್ ಕೊಡ್ತಾ ಇದ್ದಾಳು ನಮ್ಗೆ ಈ ಸಲ. ಒಂದೇ. ಈಗ ನೆಕ್ಸ್ಟ್ ಚಿನ್ನಮ್ಮ, ನೆಕ್ಸ್ಟ್ ಏನು ಅಂದ್ರೆ ಫೈನಲ್. ಪಾಪ ನಮ್ ಚಿನ್ನಮ್ಮ ಸುಸ್ತು. 1 ನಿಮಿಷ ಬಿಟ್ಕೊಂಡು ಸಿಗ್ತೀವಿ. ನೆಕ್ಸ್ಟ್ ಟಾಸ್ಕ್ ಅಂದ್ರೆ ಫುಲ್ಲು ಅದ್ದೂರಿಯಾಗಿರುತ್ತೆ, ಬನ್ನಿ ನೋಡೋಣ. ಸೊ ಚಿನ್ನಮ್ಮನಿಗೆ ಮೇಕಪ್ ಮಾಡಕ್ಕೆ ರೆಡಿ ಮಾಡಿಸ್ಕೊಳಕ್ ರೆಡಿ ಆಗ್ಬಿಟ್ಟವ್ರೆ. ನಾವು ಮಾಡಕ್ ರೆಡಿ ಆಗಿದ್ದೀವಿ. ವೆಟ್ ಸ್ಪ್ರೈಟ್ ಅಲ್ಲಿ ಮೊದಲು ಒರೆಸ್ಕೊಬಿಡೋಣ. ಹೇಳೋದೊಂದು ಬಾಕಿ, ನನ್ನ ಜೀವನದಲ್ಲಿ ಯಾವತ್ತೂ ನನ್ನ ಮೇಕಪ್ ಅಂತ ಹಾಕ್ಸ್ತವನೇ ಇಲ್ಲ. ನಾನು ರಿಯಾಲಿಟಿಯಾಗೂ ಕೂಡ ನನ್ನ ಏನು ಸ್ವಲ್ಪ ಸೋಪಲ್ಲಿ ಫೇಸ್ ತೊಳಿತೀನ ಅಷ್ಟು ಬಿಟ್ರೆ ಆ ಕ್ರೀಮು ಈ ಕ್ರೀಮು ಅಂತ ಆಗ್ತಾವನೇ ಅಲ್ಲ. ಅಡ್ಡೆ ಎಲ್ಲ ಹಾಳು ಮಾಡ್ಬಿಡೋಣಂದ. ಅದು ಇದು ಕ್ರೀಮ್ ಮೆರ್ದಿ ಸ್ಕಿನ್ನಿಗೆ ಮಾತ್ರ ಹಾಕ್ತಾರದು, ಗಡ್ಡಕ್ಕೆಲ್ಲ ಹಾಕ್ತಾರ ಕ್ರೀಮ್ನ. ನೋಡಿ ಗೈಸ್, ನೀವೇ ಹೇಳಿ. ಪರವಾಗಿಲ್ಲ, ಬೆಳಗ್ಗೆ ಕಾಣಿಸ್ತಾ ಇದ್ದೀನಿ ನೋಡ್ರಾ, ಹಿಂಗೆ ನಮ್ ಕ್ರೀಮ್ ಮಹಿಮೆ. ಹುಷಾರಕ್ಕನೇ ನೋಡ್ಕೊಂಡು ಇನ್ನೊಬ್ಳು ಪಟಾಯಿಸ್ಕೊಂಡು ಗಿಟಾಯಿಸ್ಕೊಂಡ ನಾವು ದಿನ ಮಾಡಿದ್ರೆ ಡೈಲಿ ಮಾಡ್ಕೊತೀಯ. ನೆಕ್ಸ್ಟ್ ಬಂದು ಏನೋ ಪೇಸ್ಟ್ ಹಂಗದೆ ಎಲ್ಲ ಬಾಯಿಗೆ ಹಾಕೊಂಡು ಮೊಕ್ಕ ಹಾಕ್ತಾವಳೆ. ನೆಕ್ಸ್ಟ್ ನೋಡಿ, ಆಚೆ ನೋಡಿ, ಆಚೆ ತೋರಿಸ್ತೀನಿ. ಚೆನ್ನಾಗಿದ್ಯಾ ಮೇಕಪ್? ಹತ್ರ ಬಚ್ಚಿ. ಚೆನ್ನಾಗಿದ್ಯಾ ಮೇಕಪ್? ನೋಡಿ ಎಷ್ಟು ಯಾರಲ್ಲ ಅವಳು ಹುಡುಗಿ ದೆವ್ವ ಇದ್ದಂಗೋಳೆ ಒಂದ್ ಮಣ ಮೇಕಪ್ ಹಾಕೊಂಡು ಚೆನ್ನಾಗಿ ಮಾಡಿದೀನಿ. ನನ್ನ ಜೀವಮಾನದಲ್ಲಿ ಇದನ್ನ ನನ್ನ ಮಕ್ಕಳುಗಳು ನೋಡ್ಬಿಟ್ಟಂತೂ ಮಗನ ಮಗಳು ಏನ ಇಲ್ಲಿ ಚೆನ್ನಾಗಿದ್ಯಲ್ವ? ಏನೋ ಸುಮಾರಾಗಿ ಮಮ್ಮಿ ಕಂಟಡೋ ಇಲ್ಲಿ ನೋಡಿ ಯಾವ ಕೆಲಸ ಮಾಡಕ್ ಕುಣಿಸವಳಿ ಇಲ್ಲಿ. ಇಲ್ಲಿ ನೋಡಿ ಇಲ್ಲಿ ನಗ್ತಾವಳಿ ಶ್ವಾಸೆ. ಚೆನ್ನಾಗಿ ರೆಡಿ ಮಾಡಿದೀನಿ. ಬಟರ್ಫ್ಲೈ ಬಟರ್ಫ್ಲೈ ಹೆಂಗಿದೆ ಮೇಕಪ್?
ಕಮೆಂಟ್ ಮಾಡಿ. ನನ್ ಸೊಸೆ ಟ್ರೈನಿಂಗ್ ಮಾಡ್ತಾವಳೆ ಪಾಪುಗೆ ಹೆಂಗ್ ರೆಡಿ ಮಾಡ್ಬೇಕು ಅಂತ. ಚಿನ್ನಮ್ಮನಿಂದ ಕಲ್ತ್ಕೊತಾ ಇದೀವಿ. ಫೈನಲಿ ಓಹೋ ಬೊಮ್ಮೆ ದೃಷ್ಟಿ ಆಗದೆ ಪಾಪುಗೆ. ದೃಷ್ಟಿ ಬಟ್ಟೆ ದೃಷ್ಟಿ ತೆಗಿಬೇಕು. ಮರ್ತ್ಬಿಟ್ಟೆ. ದೃಷ್ಟಿ ನಮ್ಮ ಅತ್ತೆ ನೋಡ್ಬಿಟ್ರಂತೂ ಅಷ್ಟೇ ತೆಗಿ. ಹಾಕಿ ಕಣ್ಮೇಲೆ ಹಾಕಿದೀನಿ. ಕಣ್ ತೋರಿಸ್ತೀನಿ. ಕಣ್ ತೋರ್ಸಲ್ಲಿ ಕ್ಯಾಮ್ರಾ ಐತೆ. ಫೈನಲಿ ಚಿನ್ನ ಮುಂದು ಮೇಕಪ್ ಹೇಗಿದೆ ಎಲ್ಲದಕ್ಕೂ ಒಪ್ಕೊಂಡು ಮಾಡಿದ್ದಾರೆ. ಟಾಸ್ಕ್ ಅಲ್ಲಿ ವಿನ್ ಆಗಿದ್ದಾರೆ. ಸೊ ಹಂಗಾಗಿ ನಾನೇ ನನ್ನ ಚಿನ್ನಮ್ಮ ಕೊಡಿಸ್ತೀನಿ ಏನು ಅಂತ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಿ ಅದನ್ನ. ಎಲ್ಲಾ ಟಾಸ್ಕ್ ಕಂಪ್ಲೀಟ್ ಮಾಡಿದೀನಿ. ಇವ್ಳು ಹೇಳ್ದಂಗೆ ನೆಕ್ಸ್ಟ್ ನಾವು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಹೋಗೋಣ. ಇವತ್ತಿಂದನೇ ಅಲ್ಲ, ಸಾರಿ ನಾಳೆಯಿಂದ ರೆಡಿ ಮಾಡ್ತೀನಿ ಸ್ಕ್ರಿಪ್ಟ್ ನಾನು. ಇದೇನೋ ಲಿಪ್ಟಿಕ್ ಬಾಯಿಗೆಲ್ಲ ಅಂಟ್ತಾ ಇದೆ, ತೆಗಿಬೇಕು. ಇವಾಗ ಹ್ಮ್. ಹೇಗನ್ನಿಸ್ತು ನಾನು ಕೊಟ್ಟಿದ್ದ ಟಾಸ್ಕ್ ಅದ್ರ ಬಗ್ಗೆ ಹೇಳ್ಬಿಡಿ. ಆಯ್ತು, ಫೈನಲ್ ಮಾಡ್ಬಿಡೋಣ ವಿಡಿಯೋನ. ಚೆನ್ನಾಗಿತ್ತು. ನಾನ್ ನಿಮಗೆ ಗಿಫ್ಟ್ ಕೊಡ್ಬೇಕಲ್ವಾ? ಹ್ಮ್. ನಾನು ಕೊಡಿಸ್ತೀನಿ. ಏನ್ ಗಿಫ್ಟ್ ಕೊಡ್ತೀನಿ ಅಂತ ನೆಕ್ಸ್ಟ್ ಚಿನ್ನಮ್ಮ ನನ್ ಟಾಸ್ಕ್ ಕೊಡ್ತಾರಲ್ಲ ಹ್ಮ್. ಅವಾಗ ತೋರಿಸ್ತೀನಿ. ನಾನ್ ವಿನ್ ಆದ್ರೆ ಚಿನ್ನಮ್ಮ ಕೊಡಿಸ್ಲೇಬೇಕು. ರೂಲ್ಸ್ ಹೇಗಿದೆ ಚಿನ್ನಮ್ಮ? ಆಯ್ತು, ಮುಗೀತು ವಿಡಿಯೋ. ಇನ್ನೇನು ಎಂಡ್ ಮಾಡೋ ಟೈಮು. ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಟ್ ತಪ್ಪದೆ ಮರೆದೆ ಸಬ್ಸ್ಕ್ರೈಬ್ ಮಾಡೋದಂತ ಮರೆಯೋಕ್ಕೆ ಹೋಗ್ಬೇಡಿ. ಇದೇ ತರ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರೋಣ. ಪ್ಲೀಸ್ ಸಪೋರ್ಟ್ ಮಾಡಿ. ಇದೇ ತರ ಎಂಟರ್ಟೈನ್ಮೆಂಟ್ ನಿಮಗೆ ಕೊಡ್ತಾ ಇರ್ತೀವಿ. ನಾನು ಮತ್ತೆ ಹೇಳಕ್ ಹೋಗ್ತಾ ಇರೋದು ಏನಪ್ಪಾ ಅಂತಂದ್ರೆ, ಅರೇಂಜ್ ಮಾಡ್ಕೊಳ್ಳೋ ಮ್ಯಾರೇಜ್ ತಪ್ಪ ಇಲ್ಲ ಲವ್ ಮ್ಯಾರೇಜ್ ತಪ್ಪ ಅಂತ ಈಗೂ ಕೂಡ ಎಷ್ಟೋ ಜನ ವಾದ ವಿವಾದ ಮಾಡ್ತಾನೆ ಇರ್ತಾರೆ. ಅದು ಅವ್ರವ್ರ ತಕ್ಕನಾಗೆ ಅವ್ರವ್ರಿಗೆ ಬಿಟ್ಟಿದ್ದು. ನಾನು ಲವ್ ಮಾಡಿ ಮದುವೆ ಮಾಡ್ಕೊಂಡೆ ಜೀವನ ಮಾಡ್ತಾ ಇರೋದು. ಆದ್ರೂ ನಿಮ್ಗೆ ಗೊತ್ತಾಗುತ್ತೆ ಕೆಲವು ಕಪಲ್ಸ್ಗಳನ್ನ ನೋಡ್ದಂಗೆ. ಬಟ್ ಆದ್ರೂ ನಾವು ಹೇಳ್ದಂಗೆ ಜಗಳ ಮಾಡದೆ ಅಂತೂ ನಾವು ಇರಲ್ಲ, ಜಗಳ ಮಾಡ್ತೀವಿ. ಈಗ ಇಷ್ಟೆಲ್ಲ ಮಾಡಿಸ್ಕೊಂಡ್ರು ನನ್ನ ಲೈಫಲ್ಲೇ ಈ ಥರ ಮೇಕಪ್ ಅನ್ನೋದನ್ನ ನೋಡೇ ಇರಲಿಲ್ಲ. ಕೆಲವು ಟೈಮಲ್ಲಿ ಅವಳಿಗೋಸ್ಕರ ನಾನು, ನನಗೋಸ್ಕರ ಅವಳು ಅಂತ ಮಾಡ್ದಾಗೇನೆ ಜೀವನ ಒಂದು ಅಡ್ಜಸ್ಟ್ಮೆಂಟಲ್ಲಿ ಇಬ್ಬರು ಖುಷಿಯಾಗಿ ಜೀವನ ನಡ್ಸೋಕ್ಕಾಗೋದು. ಎಲ್ರಿಗೂ ಹೇಳ್ತಾ, ಲವ್ ಮಾಡ್ತಾರವ್ರಿಗಾಗಿರ್ಬೋದು, ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋರ್ಗಾಗಿರ್ಬೋದು, ಸಿಗೋದು ಒಂದೇ ಲೈಫು. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಲೈಫು ಜೀವನ ಅಂತ ಒಂದೇ ಸಲ ಬರೋ ಜೀವನದಲ್ಲಿ ದುಡ್ಡಿಂದ ಯಾರು ಓಡಕ್ಕೆ ಹೋಗ್ಬೇಡಿ. ಜೀವನ ಮಾಡೋಕ್ಕೋಸ್ಕರ ಮಾತ್ರ ದುಡ್ಡು ಬೇಕು. ಜೀವನನೇ ದುಡ್ಡು ಮಾಡ್ಕೊಳಕ್ಕೆ ಹೋದ್ರೆ ಬಟ್ ನಾವು ಇಂಥ ಮೂಮೆಂಟನ್ನು ಯಾವುದೇ ಕಾರಣಕ್ಕೂ ಮೆಮೊರಿಗೆ ಇಟ್ಕೊಳಕ್ಕೆ ಆಗೋದೇ ಇಲ್ಲ. ಓಕೆ ಬಾಯ್. ಓಕೆ ಬಾಯ್. ನೋಡಿ ಚಿನ್ನಮ್ಮ ಮೇಕಪ್ ಮಾಡಿರೋದಕ್ಕೆ ನನಗೆ ಚೆನ್ನಾಗಿ ಬೆಳ್ಳು ಕಾಣಿಸ್ತಾ ಈ ವಿಡಿಯೋದಲ್ಲಿ. ನೀವೇ ನೋಡ್ಬೋದು ಹೆಂಗ್ ಮಾಡಿದೀನಿ ಮೇಕಪ್ ನೋಡಿ. ಮೇಲಿರೋ ಮುಖಕ್ಕೆ ಜೀವನ ಕಟ್ಟಕ್ಕಾಗಲ್ಲ, ಇಲ್ಲಿದೆಯಲ್ಲ ಇದಕ್ಕೆ ಜೀವನ ಕಟ್ಟಬೇಕು. ಪ್ರಪಂಚನೇ ಸುಂದರವಾಗಿ ಕಾಣಿಸುತ್ತೆ. ಮೇಕಪ್ ಶಾಶ್ವತ ಅಲ್ಲ. ಸೊ ಫೈನಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀವಿ. ನಮ್ಮ ವಿಡಿಯೋ ನೋಡಿ ನಗ್ತಾರಿ ಅಂತ ಹೇಳ್ತಾ ಈ ವಿಡಿಯೋ ಬಾಯ್. ಮಾಡ್ತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.